ಇದು ನಾಡಿನ ಕನ್ನಡ ಪರ ಚಳವಳಿ ಇತಿಹಾಸದ ದಿಗ್ಗಜರ ಐತಿಹಾಸಿಕ ಮಹಾಸಂಗಮ. ತಮ್ಮ ಒಂದು ಆಗ್ರಹದ ಘರ್ಜನೆಯಿಂದ ಕನ್ನಡ ನಾಡದ್ರೋಹಿ ಅವನಾವನೇ ಆದರೂ ಅವನಿದ್ದಲ್ಲೇ ತಣ್ಣಗೆ ನಡುಗುವ ಕಂಪನ ಹುಟ್ಟಿಸುವ ಮೇರು ಕನ್ನಡ ಚಳವಳಿ ಸಾರಥಿಗಳ ಮಹಾ ಸಮ್ಮಿಲನ. ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಾದಂಡ ನಾಯಕ ಶ್ರೀ ಟಿ.ಎ. ನಾರಾಯಣಗೌಡರು ಹಾಗೂ ಮಾಜಿ ಶಾಸಕರು, ಹುಟ್ಟು ಕನ್ನಡ ಚಳವಳಿಗಾರ ಶ್ರೀ ವಾಟಾಳ್ ನಾಗರಾಜ್ರವರ ಈ ಭೇಟಿ ಕೇವಲ ಸೌಜನ್ಯ ಸೌಹಾರ್ದದ್ದೇ ಅಲ್ಲದೆ ಕನ್ನಡ, ಕನ್ನಡಿಗ ಮತ್ತು ಕರ್ನಾಟಕದ ಅಸ್ತಿತ್ವ ಅವಲೋಕನ ಹಾಗೂ ರಾಜ್ಯದ ಇಂದಿನ ರಾಜಕೀಯ ಸ್ಥಿತಿ, ಆಡಳಿತದ ದಿಕ್ಕು ಮತ್ತು ನಾಡು ನುಡಿಯ ಭವಿಷ್ಯದ ಕುರಿತ ದಿಕ್ಸೂಚಿಯ ಸಮಾಗಮ. ಈ ದಿಗ್ಗಜರ ಭೇಟಿಯಲ್ಲಿ ಪ್ರತಿಧ್ವನಿತವಾದ ಕನ್ನಡ ಪರ ಗಂಭೀರ ಗಹನ ಚರ್ಚೆಗಳು ಹಲವು. ಯಾವ ಸರ್ಕಾರ ಬಂದರೂ ಕನ್ನಡಿಗನ ಸ್ವಾಭಿಮಾನಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲದೆ ಕನ್ನಡಿಗರ ಮತ ಪಡೆದು ಅಧಿಕಾರಕ್ಕೆ ಬಂದ ಬಹುತೇಕ ಸಂಸದ, ಶಾಸಕ, ಸಚಿವರಿಗೆ ಕನ್ನಡ, ಕನ್ನಡಿಗ, ಕರ್ನಾಟಕದ ಪರವಾಗಿ ಯಾವುದೇ ಬದ್ಧತೆ ಇಲ್ಲದೆ ಅಧಿಕಾರವೇ ಗುರಿ, ಜಾತಿ ಧರ್ಮದ ರಾಜಕಾರಣವೇ ಸಾಧನವಾಗಿಸಿ ಕನ್ನಡಿಗರ ಸಮಸ್ಯೆ, ಭಾಷೆಯ ಹಕ್ಕು, ನಾಡಿನ ಭವಿಷ್ಯ ಮೂಲೆಗುಂಪು ಮಾಡಿ ಮುಖ್ಯಮಂತ್ರಿಗಳೊಬ್ಬರನ್ನು ಹೊರತುಪಡಿಸಿ ಕನ್ನಡ, ಕನ್ನಡಿಗ, ಕರ್ನಾಟಕದ ಅಸ್ಮಿತೆಯ ಪರವಾಗಿ ನಿಂತಿರುವ ಒಬ್ಬನೇ ಒಬ್ಬ ಶಾಸಕ, ಸಂಸದ ಅಥವಾ ಸಚಿವನೂ ಇಲ್ಲದ ಕಹಿ ಸತ್ಯವನ್ನು ನಾರಾಯಣಗೌಡರು ಅತ್ಯಂತ ಖಿನ್ನ ಮನಸ್ಕರಾಗಿ ಪ್ರಸ್ತಾಪಿಸಿದರು. ಅಲ್ಲದೆ ವಿಧಾನ ಪರಿಷತ್ತು ಎಂದರೆ ಚಿಂತಕರ ಚಾವಡಿ. ಕನ್ನಡ ನಾಡು ನುಡಿ ಕನ್ನಡಿಗರ ಪರವಾಗಿ ಹೋರಾಡಿದ ಕನ್ನಡ ಪರ ಹೋರಾಟಗಾರರು, ಸಾಹಿತಿಗಳು, ಚಿಂತಕರು, ಬರಹಗಾರರು, ಬೌದ್ಧಿಕ ವಲಯದ ಪ್ರತಿನಿಧಿಗಳು ಆಯ್ಕೆಯಾಗಬೇಕಾದ ಸರಸ್ವತಿ ಸನ್ನಿಧಾನದಂತೆ. ಆದರೆ ರಾಜಕೀಯ ಪಕ್ಷಗಳು, ಅಕ್ರಮ ಹಣ ಗಳಿಸಿದವರು, ನಾಡು ನುಡಿ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದ, ಹಣ ಆಸ್ತಿ ಉದ್ಯಮ ಉಳಿಸಿಕೊಳ್ಳುವ ಉದ್ದೇಶವಷ್ಟೇ ಇರುವವರನ್ನು ವಿಧಾನ ಪರಿಷತ್ತಿಗೆ ಕಳುಹಿಸುತ್ತಿರುವುದು ಇವರ ರಾಜಕೀಯ ನೈತಿಕತೆ, ಕನ್ನಡ ನೆಲಕ್ಕೆ ಇವರ ಬದ್ಧತೆ ಎಷ್ಟಿದೆ ಎಂಬುದರ ಬಗ್ಗೆ ಕನ್ನಡ ಚಳವಳಿಯ ಇಬ್ಬರೂ ಧೀಮಂತ ನಾಯಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸಮೃದ್ಧವಾದ ಕರ್ನಾಟಕದಲ್ಲಿ, ಅದರಲ್ಲೂ ಕನ್ನಡಿಗರ ರಾಜಧಾನಿ ಬೆಂಗಳೂರಿನಲ್ಲಿ ವಲಸೆಕೋರರ ಹಾವಳಿ ಮಿತಿಮೀರಿದೆ. ಅದರಲ್ಲಿಯೂ ಸಿಂಧಿಗಳು, ಗುಜರಾತಿಗಳು, ಮಾರ್ವಾಡಿಗಳು, ಅಲ್ಲದೆ ಬಾಂಗ್ಲಾದೇಶಿ ನುಸುಳುಕೋರರು ಕನ್ನಡ ಮಕ್ಕಳ ಉದ್ಯೋಗ ಹಾಗೂ ಉದ್ಯಮಗಳನ್ನು ಕ್ರಮೇಣ ಕಬಳಿಸುತ್ತಿದ್ದಾರೆ. ನೆಲದ ಮೂಲ ಸಂಸ್ಕೃತಿಯನ್ನೇ ಅಗೌರವಿಸಿ ಅಣಕಿಸುತ್ತಿದ್ದಾರೆ. ಇದು ಬೆಂಗಳೂರು ಮಹಾನಗರಕ್ಕೆ ಮಾತ್ರ ಸೀಮಿತವಾಗಿಲ್ಲ, ರಾಜ್ಯದ ತಾಲೂಕು, ಹೋಬಳಿ, ಗ್ರಾಮ ಮಟ್ಟದವರೆಗೂ ವಿಸ್ತರಿಸಿದೆ. ಇದು ಕನ್ನಡ, ಕರ್ನಾಟಕ, ಕನ್ನಡಿಗರಿಗೆ ಅತ್ಯಂತ ಮಾರಕ. ಈ ಸ್ಥಿತಿ ಮುಂದುವರೆದರೆ ಇಡೀ ಕನ್ನಡಿಗರು ದಂಗೆ ಎದ್ದು ಜನಾಂದೋಲನವಾಗುವ ಕಾಲ ದೂರದಲ್ಲಿಲ್ಲ. ಸರ್ಕಾರ ಇನ್ನಾದರೂ ವಲಸಿಗರ ನಿಯಂತ್ರಣ ಕಾಯ್ದೆ ಜಾರಿಗೊಳಿಸಿ ವಲಸೆಕೋರರ ಮೇಲೆ ಕಟ್ಟುನಿಟ್ಟಿನ ನಿಯಂತ್ರಣ ಹೇರಲೇಬೇಕು.